ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ಅಕ್ಕಿ ರೊಟ್ಟಿ ಅಂದರೆ ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಹೆಲ್ದಿಯಾಗಿ ಕಾಣಿಸ್ತಿದೆ ಅಂತ, ಹಾಗೂ ಸಾಫ್ಟಾಗಿ ಕೂಡ ಬಂದಿದೆ. ಎಲ್ಲರೂ ಮಕ್ಳಿಗೂ ಎಲ್ಲರೂ ಆರಾಮಾಗಿ ತಿನ್ಬೋದು, ಸಾಫ್ಟಾಗೇ ಇರುತ್ತೆ. ನೀವು ಯಾವುದು ಕರಿ ಬೇಕಾದರೂ ಯೂಸ್ ಮಾಡಿಕೊಂಡು ಇದನ್ನು ಟೇಸ್ಟ್ ಮಾಡ್ಕೊಳ್ಬೋದು. ಯಾವ ಪಲ್ಯ ಏನು ಯಾವುದಕ್ಕೂ ಬರೀದಾದರೂ ತಿನ್ಬೋದು, ಅಷ್ಟು ಹೆಲ್ದಿಯಾಗಿರುತ್ತೆ. ನೋಡೋಣ ಏನೇನು ಬೇಕಾಗುತ್ತೆ ಅಂತ. 1 ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕ್ಯಾರೆಟ್ ತುರಿ, ಇದು ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪನ್ನ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಯಾಕಂದರೆ ಒಂದೊಂದು ಎಲೆ ಅದೇ ಥರ ಇರುತ್ತೆ ಅಂದ್ಬಿಟ್ಟು ಸಣ್ಣ ಕಟ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಯಾವುದೇ ಮೆಣಸಿನ್ಕಾಯಿ ಏನು ಬಳಸ್ತಿಲ್ಲ, ಮಕ್ಕಳು ತಿಂದರೆ ಖಾರ ಅಂತ ತಿನ್ನೋದಿಲ್ಲ, ಅದಕ್ಕೋಸ್ಕರನೇ ಪುಡಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಇದು ಅಕ್ಕಿ ಹಿಟ್ಟಿನ ಗಂಜಿ. ಅದು ಮುಂದೆ ತೋರಿಸ್ತೀನಿ ಯಾವ ಥರ ಗಂಜಿ ಮಾಡ್ಕೊಳ್ಳೋದು ಅಂತ. ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ನೋಡ್ತಾ ಇರ್ಬೋದು. 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ತಣ್ಣಗಿರೋ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನೂ ಗಂಟಿಲ್ದಂತೆ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪನೂ ಗಂಟಿಲ್ದಂತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಇಲ್ಲಿ ಕುದೀತಾ ಇರೋವಂಥ ನೀರನ್ನ ಸ್ವಲ್ಪ ಅಂದರೆ ಒಂದು ಅರ್ಧ ಲೀಟ್ರು, ನೀವೆಷ್ಟು ರೊಟ್ಟಿ ಮಾಡಬೇಕು ಅಂತ ಹಸಿಟ್ಟು ಹಾಕ್ಕೊಂಡಿರ್ತೀರ ಅದಕ್ಕೆ ಗೊತ್ತಾಗುತ್ತೆ ನಿಮ್ಮ ಮ್ಯಾಕ್ಸಿಮಮ್ ಇಷ್ಟು ಬೇಕಾಗುತ್ತೆ ಅಂತ. ಅಷ್ಟು ತೊಗೊಳ್ಳಿ, ನೀರು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಮಿಕ್ಕಿದ್ರೆ ಏನು ತೊಂದರೆ ಇಲ್ಲ. ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಯಾವಾಗ ನಾವು ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡಿರೋದನ್ನ ಹಾಕ್ತೀವಲ್ವ, ಆವಾಗ ಚೆನ್ನಾಗಿ ತಿರುಗಿಸ್ಬೇಕು. ಇಲ್ಲಾಂದರೆ ಗಂಟಾಗುತ್ತೆ, ಇಲ್ಲ ಕೆಳಗಡೆ ತಳ ಎಳೆದ್ಬಿಡುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ಮಂದ ಇರೋ ಥರ ಗಂಜಿ ಥರ ನೀಟಾಗಿ ಮಾಡ್ಕೊಳ್ಳಿ. ಉಪ್ಪು ಇವಾಗ ಆಡ್ ಮಾಡ್ಕೊಳ್ಳೋಣ. 2 ಕ್ಯಾರೆಟ್ ತುರಿ ತೊಗೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ ಫಸ್ಟು. ನೀವು ಯಾವುದು ತಪ್ಪಲಿ ಬೇಕಾದರೂ ಬೇಸನ್ ಏನು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ತಟ್ಟೆ ತೊಗೊಂಡಿದ್ದೀನಿ, ನೀಟಾಗಿ ಕಲಸೋಕ್ಕಾಗುತ್ತೆ ಅಂತೇಳಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಏನೇನು ತೊಗೊಂಡಿದ್ವಿ, ಜೀರಿಗೆ ಎಲ್ಲನೂ ಒಂದೊಂದೇ ಆ್ಯಡ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಕೆಂಪು ಮೆಣಸಿನ್ಕಾಯಿ ಪುಡಿ. ಅಂದರೆ ನೀವು ಸ್ವಲ್ಪ ಖಾರ ತಿಂತೀನಿ ಅಂದರೆ ಸ್ವಲ್ಪ ಸೇರಿಸ್ಕೋಬೋದು. ನಾನು ಮಕ್ಕಳು ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆನೇ ಖಾರ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಂತರ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ. ನಂತರ ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ನಿಮ್ಗೆ ಎಷ್ಟು ಕ್ವಾಂಟಿಟಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಮಾಡ್ಕೊಳ್ತಾ ಇದ್ರೆ ಇದು ಇಷ್ಟೇ ಕ್ವಾಂಟಿಟಿ ಬೇಕು, ನಿಮ್ಗೆ ಇಷ್ಟೇ ಸಾಕಾದರೆ. ನಾನಿಲ್ಲಿ 4 ಜನಕ್ಕೆ ಮಾಡ್ತಾ ಇರೋದು, ನಮಗಿಷ್ಟು ಸಾಕಾಗುತ್ತೆ. ನಿಮ್ಗೇನಾದರೂ ಇನ್ನೂ ಜಾಸ್ತಿ ಬೇಕಂದರೆ ಇದಕ್ಕಿಂತ ಸ್ವಲ್ಪ ಇದ್ರ ಡಬಲ್ ತೊಗೊಂಡ್ರೆ ಈಕ್ವಲ್ ಆಗುತ್ತೆ, ಸಾಕಾಗುತ್ತೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕಿದ್ಮೇಲೆ ಅದು ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಉಪ್ಪು ಏನು ಕ್ಯಾರೆಟು ಚಿಲ್ಲಿ ಪೌಡರ್ ಏನಿದೆ ಅದೆಲ್ಲಲ್ಲೇ ಉಳ್ಕೊಬಿಡುತ್ತೆ, ಅದಕ್ಕೋಸ್ಕರನೇ ಹಾಕ್ಕೊಳ್ಳಿ. ನಿಮ್ಗೇನಾದರೂ ಜಾಸ್ತಿ ಕ್ಯಾರೆಟು ಇದೇನಾದರೂ ಅನಿಸ್ತಿದ್ರೆ ಸ್ವಲ್ಪ ಹಿಟ್ಟು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗಲೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಗಂಜಿ ಏನು ತೊಗೊಂಡಿದ್ವಲ್ಲ, ಅದನ್ನು ಸ್ವಲ್ಪನೇ ಸೇರಿಸ್ಕೊಳ್ಬೇಕು. ಯಾಕಂದರೆ ಒಂದೇ ಸಲ ಸೇರಿಸ್ಕೊಳ್ಬಿಟ್ರೆ ಗೊತ್ತಾಗೋದಿಲ್ಲ. ಅದು ಕ್ಯಾರೆಟಲ್ಲಿ ತೇವಾಂಶ ಇರೋದ್ರಿಂದ ಅದು ಸ್ವಲ್ಪ ಕಡಿಮೆನೇ ತಗೊಳುತ್ತೆ. ಗಂಜಿನ ನೋಡಿ ಸ್ವಲ್ಪನೇ ತೊಗೊಂಡು ಹಾಕ್ಕೊಳ್ಳಿ. ಅದು ಚಪಾತಿನ ಹಿಟ್ಟು ಮೆತ್ಕೊಳ್ತೀವಲ್ಲ, ಅಷ್ಟು ಹದ ಇದ್ದರೆ ಸಾಕು. ಸ್ವಲ್ಪ ಬಿಸಿ ಇರುತ್ತೆ ಗಂಜಿ, ಅದಕ್ಕೋಸ್ಕರನೇ ಸ್ಪೂನಲ್ಲಿ ಕಲಿಸ್ಕೊಂಡು ನಂತರ ಸ್ವಲ್ಪ ಕೈಯಲ್ಲಿ ಕಲಿಸ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೈಗೆ ಅಂಟತಲೇ ಇರೋದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಒಂದು ಸ್ವಲ್ಪನೂ ಕೈಗೆ ಅಂಟ್ತಾ ಇಲ್ಲ. ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಸಾಕು. ತುಂಬ ಗಟ್ಟಿನೂ ಕಲಿಸ್ಬಾರ್ದು, ತುಂಬ ತೆಳ್ಳನೂ ಕಲಿಸ್ಬಾರ್ದು. ನೋಡ್ತಾ ಇದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಅದನ್ನು ಏನು ಒಂದು 10 ನಿಮಿಷ 5 ನಿಮಿಷ ಬಿಡೋ ಅವಶ್ಯಕತೆ ಇಲ್ಲ. ಹಿಂದೆಲೆ ಅವಾಗ ಕಲಸಿ ಆವಾಗಲೇ ಬೇಕಾದ್ರೆ ತಟ್ಟ ಹಾಕ್ಬೋದು, ಏನೂ ತೊಂದರೆ ಆಗೋದಿಲ್ಲ. ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡ್ಕೊಳ್ಬೋದು. ನೀವು ಯಾವ ಥರ ರೊಟ್ಟಿನ ಮಾಮೂಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡ್ಕೊಳ್ತೀರಲ್ವ, ಯಾವ ಥರ ತಟ್ಕೊಂಡು ಹಾಕೋತೀರ ಆ ಥರ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಪೇಪರ್ ತೊಗೊಂಡಿದ್ದೀನಿ.
ಮನೆಯಲ್ಲೇ ಇರೋಂಥ ಯಾವುದಾದ್ರೂ ಪೇಪರ್ ತೊಗೊಳ್ಳಿ ನೀಟಾಗಿರೋದು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ನೀಟಾಗಿ ಬರ್ತಾಯಿದೆ ಅಂತ. ಸ್ವಲ್ಪನೂ ಕೂಡ ಕೈಗಂಟ್ತಾ ಇಲ್ಲ. ನೀವೇ ನೋಡ್ತಾ ಇರ್ಬೋದು ಲೈವಾಗಿ. ಗಂಜಿ ಮಾಡೋದ್ರಿಂದ ಯಾವುದೇ ಥರದ್ದು ಏನು ಕಿತ್ತೋಗೋದಾಗಲಿ ರೊಟ್ಟಿ ಆ ಥರ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ನೋಡಿ ಒಂದ್ಸಲ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೀವು ಯಾವ ಥರ ಮಾಡ್ತೀರಾ ಅಂತ. ಅದರ ಮೇಲೊಂದು ಕವರ್ ಹಾಕ್ಕೊಂಡು ತೊಟ್ಟಿದ್ರೆ ನೀಟಾಗಿ ಬರುತ್ತೆ. ಈ ಬೆರಳು ಅಚ್ಚು ಆ ಥರ ಏನು ಬರೋದಿಲ್ಲ. ನೀಟಾಗಿ ಎಲ್ಲ ಕಡೆ ಎರಡೂ ಕಡೆನೂ ನೀಟಾಗಿ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು ಸ್ವಲ್ಪನೂ ಕವರಿಗಾಗಲಿ ಏನಕ್ಕೂ ಅಂಟ್ತಾ ಇಲ್ಲ. ಈ ಕನ್ಸಿಸ್ಟೆನ್ಸಿಲಿ ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ಎಷ್ಟು ರೊಟ್ಟಿ ಬೇಕಾದರೂ ಹಾಕ್ಬೋದು, ಎಷ್ಟು ಬೇಗ ಬೇಕಾದರೂ ಮಾಡ್ಬೋದು. ಒಂದು ಏನು ಹಂಚಿರುತ್ತಲ್ಲ ಅದನ್ನು ಇಟ್ಕೊಂಡು ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಅವೈಲೇಬಲ್ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ ನಮ್ಮ ಮನೇಲಿ ಯೂಸ್ ಮಾಡೋದಿಲ್ಲ, ಮಕ್ಕಳು ಎಲ್ಲ ತಿಂತಾರೆ ಅಂತ ಹೇಳಿ. ನೀವು ಯಾವ್ದು ತೊಗೊಂಡು ಮಾಡ್ತೀರಾ ಅದು ಮಾಡಿ. ಆದಷ್ಟು ನಾನ್ ಸ್ಟಿಕ್ ಅವಾಯ್ಡ್ ಮಾಡಿ. ಅದನ್ನು ನೀಟಾಗಿ ಹಾಕ್ಕೊಳ್ಳಿ ಅದ್ರ ಮೇಲೆ ಹಂಚಿಗೆ. ನೀಟಾಗಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ಯಾಕಂದರೆ ಒಳಗಡೆ ತರಕಾರಿ ಇರೋದ್ರಿಂದ ಕ್ಯಾರೆಟು ಸೊಪ್ಪಿನ ಅಂಶ ಏನಿರುತ್ತೆ ಅದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವೇ ಎಷ್ಟು ಕಲರ್ ಚೇಂಜ್ ಆಯಿತು ಅಂತೇಳಿ. ಅದನ್ನು ದಬಾಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡಬೇಕು. ಯಾಕಂದರೆ ಅದು ಮಧ್ಯದಲ್ಲಿ ನಾವು ಬೆರಳಚ್ಚು ಈ ಥರದ್ದೆಲ್ಲ ಏನೇನು ಇರುತ್ತಲ್ವ, ನೀಟಾಗಿ ಅದನ್ನು ಅಲ್ಲೇ ಸಹಾಯದಿಂದ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಅದು ಬೇಯುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಬಟ್ ಸೂಪರ್ ಟೇಸ್ಟ್ ಫ್ರೆಂಡ್ಸ್. ಯಾವುದೇ ಚಟ್ನಿ ಪಲ್ಯ ಸಾಂಬಾರು ಸಾಗು ಇದು ಯಾವುದ್ರ ಅವಶ್ಯಕತೆಯೂ ಇಲ್ಲ. ಬೇಕಾದರೆ ಬರೀದೇ ತಿನ್ಕೋಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟೇ ಫ್ರೆಂಡ್ಸ್. ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಹೆಲ್ದಿಯಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.